ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸೋ ಬೆಳಕು ಕಾಣ್ತದ. A few moments later. ಪಕ್ಕನಾ ಬ್ರೋ ಫಾಲ್ಸು? ನಿಜವಾಗ್ಲೂನಾ? ಓ ಮೈ ಗಾಡ್! ಜಿಂಗ ಲಕ ಲಕ ಲಕ, ಜಿಂಗ ಲಕ ಲಕ ಲಕ. ನಮಸ್ಕಾರ ಶಿವ ಅಡ್ಬಿದೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವೀಗ ಪ್ರೆಸೆಂಟಲ್ಲಿ ಇರೋವಂಥದ್ದು ಕಾಂತಾರ ಫಿಲಮು ಶೂಟಿಂಗ್ ಆಗಿರೋಂಥ ಪ್ಲೇಸ್ನಲ್ಲೇ ನಾವಿದ್ದೀವಿ. ಇದು ಬಂದ್ಬಿಟ್ಟು ಕಾಡಿನೊಳಗೆ ಗುರು ಶೂಟಿಂಗ್ ಮಾಡಿರೋದು. ಈ ಪ್ಲೇಸು ಬಂದ್ಬಿಟ್ಟು ಕುಂದಾಪುರದಿಂದ 25 ಕಿಲೋಮೀಟ್ರ್ ಒಂದು ಕಾಡಿನಲ್ಲಿ ಶೂಟಿಂಗ್ ಮಾಡ್ತಿದ್ರು. ಫಸ್ಟ್ ಬಂತಲ್ಲ ಕಾಂತಾರ, ಆ ಕಾಂತಾರನ ಶೂಟ್ ಮಾಡಿದಂಥ ಪ್ಲೇಸಲ್ಲಿ ನಾವು ಪ್ರೆಸೆಂಟ್ ಇರೋದು. ಇದೇ ದಾರಿಯಲ್ಲೇ ನಾವು ಬಂದಿದ್ದು. ಬರೀ ಆಫ್ ರೋಡೇ ಚೆನ್ನಾಗಿಲ್ಲ. ಇದೇ ರೋಡ್ನಲ್ಲೇ ಪ್ರತಿ ಸಲ ರಿಷಬ್ ಶೆಟ್ಟಿ ಸರ್ ಮತ್ತು ಅವ್ರ ಟೀಮ್ ಎಲ್ಲ ಬಂದು ಇಲ್ಲೇ ಶೂಟಿಂಗ್ ಮಾಡ್ಕೊಂಡೆಲ್ಲ ಹೋಗ್ತಿದ್ರು. ಆ ಫಿಲಮ್ನಲ್ಲಿ ಹೈಲೈಟ್ ಆಗುವಂಥ ಒಂದು ಸೀನು ಶೂಟಿಂಗ್ ಮಾಡಿದಂಥ ಪ್ಲೇಸು ಇಲ್ಲಿದೆ. ಕಾಂತಾರ ಫಿಲಮ್ನಲ್ಲಿ ರಾಜನ್ಗೆ ನೆಮ್ಮದಿ ಇಲ್ಲ ಅಂತ ಹೇಳ್ಬಿಟ್ಟು ರಾಜ ತನ್ನ ರಾಜ್ಯವನ್ನೇ ಬಿಟ್ಬಿಟ್ಟು ಕಾಡಿಗೆ ಬರ್ತಾನೆ. ಕಾಡಿಗೆ ಬಂದಾಗ ನನಗೆ ನೆಮ್ಮದಿ ಬೇಕು ಅಂತ ಹೇಳ್ಬಿಟ್ಟು ಬಂದು ಒಂದು ಕಲ್ಲಿರುತ್ತೆ. ಆ ಕಲ್ಲನ್ನು ನೋಡಿದ ತಕ್ಷಣ ಅವ್ರಿಗೆ ಒಂದೊಳ್ಳೆ ಅನುಭವ, ಒಂದೊಳ್ಳೆ ಫೀಲ್ ಆಗುತ್ತೆ. ಅಪ್ಪ ಅಮ್ಮನ ಪ್ರೀತಿ ತೋರಿಸುವಂಥ ಫೀಲ್ ಆಗುತ್ತೆ. ಆ ಸೀನ್ನ ಶೂಟ್ ಮಾಡಿದಂಥ ಪ್ಲೇಸ್ನಲ್ಲೇ ನಾವಿದ್ದೀವಿ. ಈಗ ನೋಡಿ, ಇದೇನು ನೋಡ್ತಿದ್ದೀರಾ ನೀವು, ಈ ರೋಡು ಬಂದ್ಬಿಟ್ಟು ಕಾಂತಾರದಲ್ಲಿ ಬರುವಂಥ ರಾಜ್ಯ. ಇದೇ ರೋಡ್ನಲ್ಲೇ ಕುದುರೆ ಮೇಲೆ ಸೀದಾ ಹಾಗೇ ಬರ್ತಾ ಇರ್ತಾರೆ. ಹಾಗೆ ಹಿಂಗೆ ಬಂದು 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 ಈ ಕಡೆ ಟರ್ನ್ ಆದರೆ ನೀವೇನು ನೋಡ್ತಿದ್ದೀರಾ, ಈ ಲೊಕೇಶನ್ಗೆ ಬಂದು ರಾಜ ತಲುಪ್ತಾನೆ. ಇಲ್ಲಿ ಕುದುರೆ ನಿಲ್ಲಿಸ್ಬಿಟ್ಟು ಇಲ್ಲಿ ಗಗ್ಗರದ ಸೌಂಡು ಕೇಳಿಸ್ತಾ ನಿಮಗೆ? ಗಗ್ಗರದ ಸೌಂಡು ಬಂದು ಕೇಳಿಸುತ್ತೆ. ಇಲ್ಲಿ ರಾಜ ಬಂದು ಇಲ್ಲಿ ತನ್ನ ಶಸ್ತ್ರ ತ್ಯಾಗನ ಮಾಡಿಬಿಟ್ಟು ಇಲ್ಲಿ ಬಂದು ನೋಡ್ತಾನೆ. ನೋಡಿದ ತಕ್ಷಣ ರಾಜನಿಗೆ ಅಪ್ಪ ಅಮ್ಮನ ಪ್ರೀತಿ ತೋರಿಸುವಂಥ ಒಂದು ಫೀಲಿಂಗ್ ಉಟ್ಕೊಳ್ಳುತ್ತೆ. ಇಲ್ಲಿ ಏನಿರುತ್ತೆ ಅಂದರೆ ಪಂಜುರ್ಲಿ ದೈವದ ಕಲ್ಲಿರುತ್ತೆ. ಈ ಕಲ್ಲನ್ನು ನೋಡಿದ ತಕ್ಷಣ ನಮ್ಮ ಮನೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ರಾಜ ನೀವು ತಗೊಂಡು ಹೋಗ್ಬೇಡಿ ಅಂತ ಹೇಳ್ತಾರೆ. ನೀವು ಎಂತ ಬೇಕಾದ್ರೆ ಕೇಳಿ, ಆದರೆ ನಮ್ಮ ದೈವ ಪಂಜುರ್ಲಿಯನ್ನು ಮಾತ್ರ ಕೇಳಬೇಡಿ. ಒಬ್ಬರು ಮೈ ಮೇಲೆ ಬಂದ್ಬಿಟ್ಟು ಪಂಜುರ್ಲಿ ದೈವ, ಆವಾಗ ಇಲ್ಲಿ ಬಂದು ನಿಮಗೆ ದೈವ ಬೇಕಾ, ನಿನಗೆ ದೈವ ಬೇಕಾ ಅಂತ ಹೇಳ್ಬಿಟ್ಟು, ನಿನಗೆ ದೈವ ಬೇಕಂದ್ರೆ ನಾನು ಕೂಗುವಷ್ಟು ಜಾಗ ಏನಿದೆ ಈ ಜಾಗನ ಪೂರ್ತಿಯಾಗಿ ನೀನು ನಮ್ಮ ಜನಗಳಿಗೆ ಬಿಡಬೇಕು ಅಂತ ಹೇಳಿದಾಗ ಅದಕ್ಕೆ ಒಪ್ಕೊಂತಾರೆ. ಕಲ್ಲು ಇಲ್ಲೇ ಇದೆ ನೋಡಿ, ಪಂಜುರ್ಲಿ ದೈವದ ಕಲ್ಲು ಇದು. ದೈವದ ಕಲ್ಲನ್ನೇನೋ ನಾವು ನೋಡಿದ್ವಿ, ಆ ಕಲ್ಲು ಎಲ್ಲಿತ್ತು ಅಂತ. ಆ ಕಲ್ಲನ್ನು ಎತ್ಕೊಂಡು ಹೋಗ್ಬಿಟ್ಟು ರಾಜ ತನ್ನ ಅರಮನೆ ಒಳಗೆ ಇಕ್ಕೊಂತಾನೆ. ಆವಾಗಲೇ ಅವನಿಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತಂತೆ. ಆ ಅರಮನೆ ಇರೋದು ಮಂಗಳೂರಿನಲ್ಲಿ. ಮಂಗಳೂರಿಗೆ ಹೋಗೋಣ ಬನ್ನಿ ಆ ಅರಮನೆ ನೋಡೋಕ್ಕೆ. ನಾವು ದೈವದ ಕಲ್ಲು ಇದ್ದಂಥ ಜಾಗದಿಂದ ನಾವು 150 ಕಿಲೋಮೀಟರ್ ಹಾಗೆ ಟ್ರಾವೆಲ್ ಮಾಡ್ಕೊಬಂದು ಇವಾಗ ನಾನಿರುವಂಥ ಜಾಗ ಬಂದು ಮಂಗಳೂರು. ನಾವು ಫಸ್ಟ್ ಇದ್ದಿದ್ದು ಉಡುಪಿ ಡಿಸ್ಟಿಕ್ನಲ್ಲಿ, ಇವಾಗ ಮಂಗಳೂರು ಡಿಸ್ಟಿಕ್ಗೆ ಬಂದಿದ್ದೀವಿ. ನಿನ್ನ ಕಡೆ ಕಾಣ್ತಿರುವಂಥ ಮನೆನೇ ಕಾಂತಾರ ಫಿಲಮಲ್ಲಿ ಬರುವಂಥ ರಾಜರ ಮನೆ. ಇದೇ ಮನೆಗೆ ಬಂದ್ಬಿಟ್ಟು ದೈವದ ಕಲ್ಲನ್ನು ಎತ್ಕೊಬಂದು ರಾಜ ತನ್ನ ಮನೆಯಲ್ಲಿನೇ ಪ್ರತಿಷ್ಠಾಪನೆ ಮಾಡ್ಕೊತಾರೆ. ಆವಾಗ್ಲೇ ರಾಜನಿಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಕ್ಕಿ ರಾಜ ಖುಷಿಯಾಗಿರ್ತಾನೆ.
ಮನೆ ಒಂದು ಮ್ಯೂಸಿಯಮ್ಮು. ಈ ಮ್ಯೂಸಿಯಂನ ಬಂದ್ಬಿಟ್ಟು ಶೂಟಿಂಗ್ ಅಂತ ಬಳಸ್ಕೊಂಡ್ರು, ಫಿಲಮ್ ಎಲ್ಲ ಶೂಟ್ ಮಾಡಿಕೊಂಡ್ರು. ಮನೆ ತುಳುನಾಡಿನಲ್ಲಿ ಜನಗಳ ಮನೆ ಯಾವ ಥರ ಇರುತ್ತೋ ಆ ಮನೆನೇ ಇದು ಬಂದ್ಬಿಟ್ಟು ಮಾದರಿ ಮನೆ. ತುಳುನಾಡಿನಲ್ಲಿ ಯಾವುದೆಲ್ಲ ವಸ್ತುಗಳನ್ನು ಬಳಸ್ತಾರೆ, ಯಾವುದೆಲ್ಲ ವಸ್ತುಗಳು ಇದ್ದಾವೆ, ಪ್ರತಿ ಒಂದು ಇದೆ ಈ ಮನೆಯೊಳಗೆ. ನಾವೀಗ ಬಂದಿರುವಂಥದ್ದೇ ಉಗ್ರಾಣ. ಅಂದರೆ ಬೆಳೆ ಎಲ್ಲ ಬೆಳ್ಕೊಂಡು ಜನಗಳು ಅವರು ಮನೆಯ ಒಳಗೆ ಸ್ಟೋರ್ ಮಾಡ್ಕೊಳ್ಳೋ ಅಂಥ ಜಾಗ. ಇದು ಬಂದ್ಬಿಟ್ಟು ಸ್ಟೋರೇಜು. ಉಗ್ರಾಣದ ಒಳಗೆ ಹಾಗೆ ಎಂಟ್ರಿ ಆಗ್ತಾನೆ ನೋಡಿ. ನಿಮ್ಗಲ್ಲಿ ಕಾಣಿಸ್ತಿದ್ಯಾ ಆಯುಧಗಳು, ಕತ್ತಿಗಳು. ಈ ಕತ್ತಿಗಳಿಂದ ಕಟಾವು ಮಾಡ್ತಿದ್ರು. ಮತ್ತು ಸ್ಟೋರ್ ರೂಮ್ನಲ್ಲಿ ಬಾಳೆಹಣ್ಣು, ಅದು ನಿಮಗೆ ಗೊತ್ತಾ, ಆ ಕಾಲದಲ್ಲಿ ಕರೆಂಟ್ ಇಲ್ಲದೆ ಇದ್ದಾಗ ಸೀಮೆಣ್ಣೆ ಹಾಕ್ಬಿಟ್ಟು ಉರಿಸುವಂಥದ್ದು, ಲಾಟಿನ್ ಅಂತಿದ್ರು ಅದನ್ನು. ಅದು ಮತ್ತು ಈ ಬುಟ್ಟಿಗಳು, ಈ ಬಕೆಟ್ಗಳು, ಸಂಖ್ಯೆಗಳನ್ನೆಲ್ಲ ಉಪಯೋಗಿಸ್ಕೊಂಡು ಬೆಳೆಗಳನ್ನು ಬೆಳಿತಿದ್ರು. ಇದು ನೀವು ನೋಡ್ತಿದ್ರಲ್ಲ, ತುಂಬಾ ದೊಡ್ಡ ತಕ್ಕಡಿ. ಇದು ಧಾನ್ಯಗಳನ್ನೆಲ್ಲ ತೂಕ ಮಾಡಕ್ಕೆ ಇಂಥ ದೊಡ್ಡ ತಕ್ಕಡಿನ ಬಳಸ್ತಿದ್ರು. ನೀವು ಅದು ನೋಡ್ತಿದ್ರಲ್ಲ, ಅದು ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟು. ಅದು ಟೋಪಿ. ಅಡಿಕೆ ಮರದಲ್ಲಿ ಬೆಳೆಯೋದನ್ನ ಟೋಪಿ ಮಾಡ್ಕೊಂಡವ್ರೆ ಅವರು. ಇವಾಗ್ಲೂ ಸಹ ಅದನ್ನ ಬಳಸ್ತಾರೆ. ಮತ್ತೆ ಈ ಕಡೆ ಸ್ವಲ್ಪ ಬೇಟೆ ಆಡ್ತಿದ್ರು. ಬೇಟೆ ಆಡೋದಕ್ಕೂ ಸಹ ಬಂದೂಕುಗಳನ್ನ ಇಕ್ಕಿದ್ದಾರೆ ನೋಡಿ. ಶೋರೂಮ್ ನಲ್ಲಿ ಬಂದೂಕು ಸಹ ಇರ್ತಿತ್ತು. ನನ್ನಿಂದ ಇದೇ ನೋಡ್ತಿದ್ರ, ಇದು ಬಂದ್ಬಿಟ್ಟು ಪಲ್ಲಕ್ಕಿ. ಇಲ್ಲಿ ಬಂದ್ಬಿಟ್ಟು ರಾಜ ಅಥವಾ ರಾಣಿ ಯಾರಾದ್ರೂ ಒಬ್ರು ಕುತ್ಕೊಂತಿದ್ರು. ಸೇವಕರೆಲ್ಲ ಆ ಕಡೆ ಈ ಕಡೆ ರಾಜ ರಾಣಿನ ಎತ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಇನ್ನೊಂದ್ ತರ ಪಲ್ಲಕ್ಕಿ ಇದೆ. ಈ ಪಲ್ಲಕ್ಕಿನ ಬಂದ್ಬಿಟ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕೆ ಟ್ರಾನ್ಸ್ಪೋರ್ಟೇಷನ್ ತರ ಬಳಸ್ಕೊಂತಿದ್ರು ರಾಜ ಮಹಾರಾಜರು. ಇವಾಗೆಲ್ಲ ಈ ಪಲ್ಲಕ್ಕಿನ ದೇವರ ಮೆರವಣಿಗೆಗೋಸ್ಕರ ಮಾತ್ರ ಬಳಸ್ಕೊಂತವ್ರೆ. ಮುಂದೆ ಹಾಗೆ ಬರ್ತಾ ಇಲ್ಲಿ ಬಂದ್ಬಿಟ್ಟು ಭೂತಾರಾಧನೆ ಪ್ರದರ್ಶನ ಅಂತಿದೆ. ಎಂಟ್ರಿ ಆದರೆ ನಮಗೆ ಇಲ್ಲಿ ಫಸ್ಟ್ ಕಾಣಿಸುವಂಥದ್ದೇ ಈ ಕುರ್ಚಿಗಳು. ರಾಜರು ಏನು ಬಳಸ್ತಿದ್ರೋ ಆ ಕುರ್ಚಿಗಳನ್ನೆಲ್ಲ ಇಂದಿಗೂ ಸಹ ಇಕ್ಕಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಕುಟುಂಬದ ಕೋಣೆ, ಅಂದರೆ ಬೆಡ್ರೂಮು. ಈ ಬೆಡ್ರೂಮಲ್ಲಿ ಚಿಕ್ಕ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ತೊಟ್ಲು ಸಹ ಇದೆ, ದೊಡ್ಡವ್ರಿಗೆ ಒಂದು ಮಂಚ ಸಹ ಇದೆ. ಈ ಮಂಚನ ಬಂದ್ಬಿಟ್ಟು ಕಾಂತಾರ ಫಿಲಮ್ನಲ್ಲಿ ಈ ಮಂಚನ ಬಳಸಿದ್ರು. ಕಾಂತಾರ ಫಿಲಮ್ನಲ್ಲಿ ರಾಜರು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಜನರನ್ನೆಲ್ಲ ನೋಡ್ತಿದ್ರಲ್ಲ, ಆ ಬಾಲ್ಕನಿಗೆ ಹೋಗುವಂಥ ದಾರಿ ಇದು. ಆದರೆ ನೋ ಎಂಟ್ರಿ, ಹೋಗಂಗಿಲ್ಲ ಮೇಲಕ್ಕೆ. ಇದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ನಮಗಿಲ್ಲಿ ಕಾಣಿಸ್ತಿರುವಂಥದ್ದೇ ತೊಟ್ಟಿ ಮನೆ ನೋಡಿ. ಓಪನ್ನು, ಮಳೆ ಬಂದರೆ ಸಖತ್ತಾಗಿರುತ್ತೆ ನೋಡೋಕ್ಕೆ. ನಮ್ಮ ಕಡೆ ಅಂತೂ ಇಲ್ಲ, ಈ ಕಡೆ ಅಂತೂ ಏನು ಅದ್ಭುತವಾಗಿ ಮನೆ ಕಟ್ತಿದ್ರು ನೋಡಿ. ಆಲ್ಮೋಸ್ಟು ಈ ಮಂಗಳೂರು, ಈ ಉಡುಪಿ ಸೈಡು ಇವಾಗಲೂ ಸಹ ಇದೇ ಥರ ಮನೆಗಳನ್ನು ಕಟ್ತಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಮಧ್ಯದಲ್ಲಿ ಒಂದು ತುಳಸಿ ಗಿಡ ಇಕ್ಕಿದ್ದಾರೆ. ನಾವು ದೈವದ ಕೋಣೆಯಲ್ಲಿ ಏನು ನೋಡಿದ್ವಿ ಮುಖವಾಡ, ಅದೆಲ್ಲ ರಿಯಲ್ ಮುಖವಾಡ. ಕೋಲ ನಡಿಬೇಕಾದ್ರೆ ಆ ಮುಖವಾಡಗಳನ್ನೆಲ್ಲ ಹಾಕ್ತಾರೆ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಪ್ರಾಪರ್ ಮಾದರಿ, ದೈವದ ಮಾದರಿ ಈ ಥರ ಇರುತ್ತೆ. ತುಳುನಾಡಿನಲ್ಲಿ ಅವ್ರ ಕಿಚನ್ ಅಂದರೆ ಅಡುಗೆ ಮನೆ ಯಾವ ಥರ ಇತ್ತು ಗೊತ್ತಾ? ನೀವು ನೋಡಿದ್ರೆ ಒಂದು ಕ್ಷಣ ಬೆರಗಾಗ್ಬಿಡ್ತೀರಾ, ಎಷ್ಟು ಸಖತ್ತಾಗಿದೆ ಗೊತ್ತಾ. ಅಡುಗೆ ಮನೆನ ಹಾಗೆ ಎಂಟ್ರಿ ಆಗ್ತಾ ನೋಡ್ರಿ, ಏನ್ ವೈಬ್ ಗುರು, ಯಪ್ಪ ಸೂಪರ್ ಅಲ್ಲ. ಇಲ್ಲಿ ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ಅಟ್ಟದ ಮನೆ ಅಂತಾರೆ. ನಮ್ಮ ಕಡೆನೂ ಸ್ವಲ್ಪ ಜನ ಹೀಗೆ ಕಟ್ತಾರೆ. ಇಲ್ಲಿ ಮೇಲೆ ಹೋಗೋಕೆ ಅಂತ ಹೇಳ್ಬಿಟ್ಟು ಮೆಟ್ಲುಗಳನ್ನು ಹಾಕಿದ್ದಾರೆ. ಈ ಕಟ್ಟೆ ನಿಮ್ಗೆ ಹೆಂಗೆ ಕಾಣಿಸ್ತಿದೆ, ಈ ಕಟ್ಟೆಯಿಂದ ಒಳಗಡೆ ಹೋಗೋಕ್ಕಾಗಲ್ಲ. ಮತ್ತು ನೀವು ಅಲ್ಲಿ ನೋಡ್ತಿದ್ದೀರಲ್ಲ, ಅಕ್ಕಿ ಕಲ್ಲನ್ನು ಬೇರ್ಪಡಿಸುವಂಥದ್ದು ಮರ ಅಂತಾರೆ ನಮ್ಮ ಕಡೆ. ಇದು ಬಂದ್ಬಿಟ್ಟು ಉಪ್ಪಿನಕಾಯಿ ಜಾಡಿ ಇರ್ಬೋದು, ಮೋಸ್ಟ್ಲಿ ಉಪ್ಪನ್ನು ತುಂಬ್ತಾರೆ ಕೆಲವೊಂದು ಕಡೆ. ನೀವು ಅಲ್ಲಿ ನೋಡ್ತಿದ್ದೀರಲ್ಲ, ಅದೆಲ್ಲ ಶಾವ್ಗೆ ಒತ್ತದು. ಇಲ್ಲೆಲ್ಲ ಬುಟ್ಟಿಗಳು ಕಾಣಿಸುತ್ತೆ. ಟಿಫನ್ ಕ್ಯಾರಿಯರ್ ನೋಡ್ರಿ ಎಷ್ಟು ಚೆನ್ನಾಗೈತೆ, ಸೂಪರ್ ಅಲ್ಲ. ಆಲ್ಮೋಸ್ಟ್ ಈ ಕಡೆ ಮರಗಳಲ್ಲಿ ಮಾಡಿರುವಂಥ ವಸ್ತುಗಳನ್ನೇ ಬಳಸ್ತಿದ್ರು ಅನ್ಸುತ್ತೆ ಜಾಸ್ತಿ ನೋಡಿ. ಇಲ್ಲೇ ಕಣ್ಣಾಯಿಸ್ಕೊಬನ್ನಿ, ಅಂಡಿ ಗುಂಡೆ ಪಾತ್ರೆಗಳು ನಮ್ಮ ಕಡೆನೂ ಇಕ್ತಿದ್ವಿ ಅಲ್ಲ ಹಾಗೆ. ಅಲ್ಲಿ ನೋಡಿದ್ರೆ ಉಪ್ಪಿನಕಾಯಿ ಜಾಡಿಗಳು, ಉಪ್ಪಿನಕಾಯಿ ಹಾಕೋದು, ಅಟ್ಟದ ಮೇಲೆ ಇಕ್ಕೋದು ಅಷ್ಟೇ. ನೀವಿಲ್ಲಿ ನೋಡ್ತಿದ್ರಲ್ಲ, ಈ ಡಬ್ಬಗಳಲ್ಲಿ ಧಾನ್ಯಗಳು, ಅಕ್ಕಿ, ಬೇಳೆ, ಉಪ್ಪು, ಸಕ್ಕರೆ ಎಲ್ಲ ಇಕ್ಕೋದು ಇಲ್ಲೇ ನೋಡಿ. ಆ ಕಾಲದಲ್ಲೆಲ್ಲ ಸೌದೆ ಒಲೆಯಲ್ಲಿ ಊಟ ಮಾಡ್ತಿದ್ರಲ್ಲ ನೋಡಿ, ಸೌದೆ ಒಲೆ ಸಹ ಇದೆ ಇಲ್ಲಿ. ಈ ಸೌದೆ ಒಲೆನ ಹಾಗೆ ಅಬ್ಸರ್ವ್ ಮಾಡಿ, ಬೆಂಕಿ ಬಂದಂಗೆ ಕಾಣಿಸ್ತಿದೆ ಅಲ್ಲ, ಆದರೆ ಅದು ಬೆಂಕಿ ಅಲ್ಲ, ಲೈಟ್ ಹಾಕಿದ್ದಾರೆ. ಏನು ಕ್ರಿಯೇಟಿವಿಟಿ ಅಲ್ಲ. ಇಂದ ಊಟ ಮಾಡಾದ್ಮೇಲೆ ತಟ್ಟೆಗೆ ಹಾಕೊಂಡು ತಿನ್ಬೇಕಲ್ಲ, ಆದ್ರಿಂದ ತಟ್ಟೆಗೆ ಅಂತ ಹೇಳ್ಬಿಟ್ಟೆ ಒಂದು ರ್ಯಾಕ್ ಮಾಡಿ ಇಕ್ತಿದ್ರು ಅನ್ಸುತ್ತೆ ಆ ಕಾಲದಲ್ಲಿ ನೋಡಿ. ನಾವೆಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಯಾವ ಥರ ಸ್ಟೋರ್ ಮಾಡಿಕೊಂತೀವಿ ಹೇಳಿ? ಫ್ರಿಜ್ನ ಕೆಳಗಡೆ ಬಂದ್ಬಿಟ್ಟು ಅದೇ ಎಳೆಯೋದು ಬರುತ್ತಲ್ಲ, ಅದರಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ತುಂಬಕ್ಕೆ ಅಂತ ಹೇಳ್ಬಿಟ್ಟು ಒಂದು ಜಾಗ ಮಾಡಿತಾರಲ್ಲ, ಅದು ಈ ಕಾಲದಲ್ಲಿ ನಾವು ಆ ಥರ ಬಳಸ್ಕೊತಿದ್ವಿ ಈರುಳ್ಳಿ ಬೆಳ್ಳುಳ್ಳಿನ ಸ್ಟೋರ್ ಮಾಡೋಕ್ಕೆ.
ಆದರೆ ಆ ಕಾಲದಲ್ಲಿ ಅದು ಈ ಮಂಗಳೂರಿನ ಸೈಡು ಬಂದ್ಬಿಟ್ಟು ಯಾವ ಥರ ಬಳಸ್ಕೊತಿದ್ರು ಅಂದರೆ ಈ ಥರ ಸ್ಟೋರ್ ಮಾಡಿಕೊತಿದ್ರು ನೋಡಿ. ಈರುಳ್ಳಿ ಬೆಳ್ಳುಳ್ಳಿನ, ಇದು ಈರುಳ್ಳಿ, ಇದು ಬೆಳ್ಳುಳ್ಳಿ. ಈ ತುಳುನಾಡಿನಲ್ಲಿ ಯಕ್ಷಗಾನ ಸಖತ್ ಫೇಮಸ್ಸು, ಹೆವಿ ಫೇಮಸ್ಸು ಯಕ್ಷಗಾನ. ಇವಾಗ ನಾವು ಬಂದಿರುವಂಥದ್ದೇ ಯಕ್ಷಗಾನ ವಿಭಾಗಕ್ಕೆ. ಯಕ್ಷಗಾನ ರೆಡಿ ಆಗಿಬಿಟ್ಟಿದ್ರೆ ಆಗಿ ನಿಂತ್ಕೊಂಡಿರುವಂಥದ್ದು. ರೆಡಿ ಯಾವ ಥರ ಮಾಡ್ಕೊತಿದ್ರು ಅನ್ನೋದನ್ನ ಒಳಗಿದೆ ತೋರಿಸ್ತೀನಿ ಬನ್ನಿ. ಈ ರೂಮ್ನ ಹೆಸರು ಬಂದ್ಬಿಟ್ಟು ಯಕ್ಷಗಾನ ಚೌಕಿ ಅಂತ. ಹಾಗೆ ಒಳಗೆ ಎಂಟ್ರಿ ಆದ್ರೆ ಇಲ್ಲಿ ಕಾಣ್ತಿದ್ಯಾ ಯಕ್ಷಗಾನಕ್ಕೆ ಯಾವ ಥರ ರೆಡಿ ಆಗ್ತಾರೆ ಅಂತ ಕಾಣ್ತಿದ್ಯಾ? ಈಗ ಕಾಣುತ್ತೆ ನೋಡಿ. ಇಲ್ಲೊಂದು ಬಟನ್ ಇದೆ, ಈ ಬಟನ್ನ ಪ್ರೆಸ್ ಮಾಡಿದ್ರೆ ಯಕ್ಷಗಾನಕ್ಕೆ ಯಾವ ಥರ ರೆಡಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಕಾಣಿಸುತ್ತೆ. ಇವಾಗ ಲೈಟ್ ಆಫ್ ಆಗುತ್ತೆ. ಅಯ್ಯೋ ವರ್ಕೇ ಆಗ್ತಿಲ್ಲ. ಹಾಂ, ಇವಾಗ ಪ್ರಾಪರ್ ಆಯಿತು ನೋಡಿ, ಬಂತು. ಅಲ್ಲಿ ಯಕ್ಷಗಾನ ವಿಭಾಗ ನೋಡಿಕೊಂಡು ಹಂಗೆ ಮುಂದೆ ಬಂದರೆ ಇಲ್ಲಿ ಬಂದ್ಬಿಟ್ಟು ಜಾನಪದ ಕಾರ್ನರ್ ಅಂತ ಐತೆ. ಇಲ್ಲಿ ಬಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಈ ಒಂದು ಸೈಡು ಬಂದ್ಬಿಟ್ಟು ಯಾವ ಥರ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡ್ಕೊತಿದ್ರು ಅನ್ನೋದನ್ನ ಇಲ್ಲಿ ಮಾದರಿಯಾಗಿ ತೋರಿಸಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಉಡುಬಿ ಅಂತೆ. ಪ್ರೆಸ್ ಮಾಡಿದ್ರೆ ಮತ್ತೆ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಅಟಿಕಾಳಂಜ ಅಂತ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ ನೋಡಿ. ಮತ್ತೆ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಪಿಲಿ ಬಂಜಿ ಅನ್ನೋ ಒಂದು ಎಂಟರ್ಟೈನ್ಮೆಂಟ್ ಬರುತ್ತೆ ನೋಡಿ. ಮತ್ತೆ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಕಾಂಗಿಲು ಅಂತ ಬರುತ್ತೆ. ಈ ಸೈಡಿನ ಜಾನಪದನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಲ್ಲ. ಕಾಂತಾರ ಫಿಲಮ್ ಶೂಟಿಂಗ್ ಆದಂಥ ಪ್ಲೇಸ್ನಿಂದ ನಾವು ಒಂದು 40 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಆಗಿರುವಂಥ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಆ ವಾಟರ್ ಫಾಲ್ಸ್ಗೆ ಹೋಗುವಂಥ ಮುಂಚೆ ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಹೋಗುವಂಥ ಪದ್ಧತಿ ಇದೆ ಅಂತೆ. ಕೈ ಮುಕ್ಕೊಳ್ಳಿ ಎಲ್ಲರೂ, ನಾವು ಕೈ ಮುಕ್ಕೊಳ್ಳೋಣ. ಕೈ ಮುಕ್ಕೊಂಡು ಹೋಗೋಣ ಬನ್ನಿ. ದೇವಸ್ಥಾನದಲ್ಲಿ ಹಾಗೆ ನಾವು ಕೈ ಮುಕ್ಕೊಂಡು ಸೀದಾ 1.5 ಕಿಲೋಮೀಟ್ರ್ ಬಂದರೆ ನಮಗೆ ಒಂದು ಸಿಮೆಂಟ್ ರೋಡ್ ಸಿಗುತ್ತೆ. ಸಿಮೆಂಟ್ ರೋಡಿಂದ ಹಾಗೆ ಮುಂದೆ ಬರ್ತಾ ಬರ್ತಾ ಆಫ್ ರೋಡ್ ಸಿಗುತ್ತೆ. ಈ ಆಫ್ ರೋಡಲ್ಲಿ ಬಂದ್ಬಿಟ್ಟು ನೀವೇನಾದರೂ ಗಾಡಿಗಳು ತಂದಿದ್ರೆ ಇಲ್ಲೇ ನಿಮ್ಮ ಗಾಡಿಗಳನ್ನೆಲ್ಲ ಪಾರ್ಕಿಂಗ್ ಮಾಡಿ ಇಲ್ಲಿ ಹಾಕಿದ್ದಾರೆ ನೋಡಿ, ಗೋವಿಂದ ತೀರ್ಥಕ್ಕೆ ದಾರಿಗೆ ಅಂತ. ಮತ್ತು ನೀವೇನೇನು ಪ್ಲಾಸ್ಟಿಕ್ ತಂದಿದ್ದೀರಾ ಪ್ಲಾಸ್ಟಿಕ್ ಎಲ್ಲ ಇಲ್ಲಿ ಹಾಕಬೇಕು. ಈ ಹಾದಿಯಲ್ಲೇ ಒಂದು 4.5 ಕಿಲೋಮೀಟ್ರು 5 ಕಿಲೋಮೀಟ್ರು ನಾವು ಟ್ರಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಕಾಡಿನ ಮಧ್ಯ. ಇಲ್ಲಿ ಕಾಡಿನ ಪ್ರಾಣಿಗಳು ಇದಾವಂತೆ, ಒಂದು ಸ್ವಲ್ಪ ಹುಷಾರಾಗಿ ಹೋಗಬೇಕು ನಡ್ಕೊಂಡು. ಆ ಫಾಲ್ಸಿಗೆ ಇನ್ನೂ ಒಂದು ಹೆಸರಿದೆ, ಅದು ಬಂದ್ಬಿಟ್ಟು ಬೆಳಕಲ್ ತೀರ್ಥ ಫಾಲ್ಸ್ ಅಂತ. ಅದ್ರ ಫುಲ್ ನೇಮ್ ಬಂದ್ಬಿಟ್ಟು ಬೆಳಕಲ್ ಗೋವಿಂದ ತೀರ್ಥ ಅಂತ. ಇವಾಗ ಅದೇ ಫಾಲ್ಸಿಗೆ ನಾವು ಹೋಗ್ತಾ ಇದ್ದೀವಿ. ಟೈಮ್ ಈಗ ಕರೆಕ್ಟಾಗಿ ಬಂದ್ಬಿಟ್ಟು 3:45 ಆಗ್ತಿದೆ. 3:45ಗೆ ಹೋಗಿದ್ದೀವಿ. ಹೋಗೋಷ್ಟೊತ್ತಿಗೆ ಮೇಲಕ್ಕೆ ಒಂದು 4:45 ಗಂಟೆ ಆಗ್ಬೋದು. ಆ ಫಾಲ್ಸಿಗೆ ಹೋಗಬೇಕು ಅಂದರೆ ಡೀಪ್ ಆಫ್ ದಿ ಫಾರೆಸ್ಟ್ನ ಒಳಗಡೆನೇ ಹೋಗಬೇಕು. ಫುಲ್ಲು ಬೆಟ್ಟ ಗುಡ್ಡಗಳು ಹತ್ಕೊಂಡೇ ಹೋಗಬೇಕು. ಆ ಫಾಲ್ಸಿಗೆ ಬರೋಕ್ಕಿಂತ ಮುಂಚೆನೇ ದಾರಿಯಲ್ಲೇ ಫಸ್ಟ್ ದರ್ಶನ ಕೊಡುತ್ತೆ. ಇದಂತೂ ತುಂಬಾ ದೊಡ್ಡ ಫಾಲ್ಸು. ಇಲ್ಲೆಲ್ಲ ಮಳೆಗಾಲದಲ್ಲಿ ಫುಲ್ಲು ನೀರು ಹಡ್ಕೊಂಡು ಹೋಗ್ತಾ ಇರುತ್ತೆ. ನೀರು ಕ್ರಾಸಿಂಗ್ ಜಾಗ ಇದು. ಮತ್ತು ಇದು ನೋಡಿ ಅಪ್ಪ, ಡೀಪ್ ಆಫ್ ದಿ ಫಾರೆಸ್ಟು ನಾವು ಒಳಗೆ ಬಂದಿರೋದು. ಇಲ್ಲೆಲ್ಲ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ ಮಾನ್ಸೂನ್ ಟೈಮಲ್ಲಿ ಬಂದರೆ. ಇವಾಗ ಮಳೆಗಾಲ ಅಲ್ವಲ್ಲ, ಆದ್ದರಿಂದ ಒಂದು ಸ್ವಲ್ಪ ಪರವಾಗಿಲ್ಲ.
ಎಲ್ಲಿದ್ದೀರಾ ಬ್ರೋ? ಬ್ರೋ ಬ್ರೋ ಕೇಳಿಸ್ತಿದ್ಯಾ? ಅಯ್ಯೋ, ನಾನು ವೀಡಿಯೋ ಮಾಡ್ಕೊಂಡು ಹಿಂದೆನೇ ನಿಂತ್ಕೊಬಿಟ್ಟೆ. ಬ್ರೋ ಕೇಳಿಸ್ತಿದ್ಯಾ ಬ್ರೋ? ಹಾಂ ಕೇಳಿಸ್ತಿದೆ. ಮುಂದೆ ಹೋದ್ರಾ? ಮುಂದೆ ಹೋಗ್ತವ್ರೆ ಬ್ರೋ. ಸದ್ಯ ನಮ್ಮ ಪುಣ್ಯ ಇಲ್ಲಿ ಏನಾದರೂ ಅಕಸ್ಮಾತ್ ಸಿಗ್ಗಿಕ್ಕಾಗ್ಬಿಟ್ರೆ ಕಾಡಿನ ಮಧ್ಯ ಗೊತ್ತಿಲ್ಲ, ನಮ್ಗೆ ಊರು ಗೊತ್ತಿಲ್ಲ, ಜನನೂ ಗೊತ್ತಿಲ್ಲ. ಅಯ್ಯಯ್ಯಪ್ಪ ಬೇಡಪ್ಪ ಕತೆ. ಓ ಮೈ ಗಾಡ್ ದೇವ್ರೆ, ನೋಡಿ ಫುಲ್ಲು ಡೀಪ್ ಆಫ್ ದಿ ಫಾರೆಸ್ಟು ಒಳಗೆ ಬಂದುಬಿಟ್ಟಿದ್ದೀವಿ. ಜನಸಂಚಾರ ತೀರಾ ಕಡಿಮೆ ಇಲ್ಲಿ. ವೀಕೆಂಡ್ ಟೈಮಲ್ಲಿ ಜಾಸ್ತಿ ಜನ ಬರ್ಬೋದೇನೋ. ಅಯ್ಯೋ ಅಪ್ಪ ದೇವ್ರೆ, ಮುಗೀತು ಕತೆ. ಸುಸ್ತಾಗ್ತಿದೆ, ನೀರು ತಂದಿಲ್ಲ ನಾವು. ಹೇಗೆ ಅನ್ನಿಸ್ತಿದೆ? ಅಪ್ಪ ಅಲ್ಲಿ ಒಳ್ಳೆ ನೀರೈತಿ, ಇಲ್ಲಿ ಉಪ್ಪು ನೀರೈತಿ ಬ್ರೋ. ಫುಲ್ ಸೆಕೆ ಅಲ್ಲ ಬ್ರೋ, ಕಿತ್ಕ ಬರ್ತೈತಿ ದೇವ್ರು. ನಡ್ರಿ ಇವಾಗಣ ಕರೆಕ್ಟಾಗಿ 1-2 ಕಿಲೋಮೀಟ್ರ್ ಆಗಿ ಟ್ರೆಕ್ ಮಾಡ್ಕೊಂಡು ಬಂದಿರ್ಬೋದು. ನನಗೆ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು, ಅಲ್ಲಿ ಕುತ್ಕೊಂಡಿದ್ದೆ. ಬ್ರೋ ಇದರೆಲ್ಲ ಕಾಡಿನ ಮಕ್ಕಳು ಇವರಂತೂ ಹತ್ಕೊಂಡು ಹೊಂಟೋಗ್ಬಿಟ್ರು. ನಾನು ಒಬ್ಬನೇ ಕೂತ್ಕೊಂಡಿದ್ದೆ. ಕೂಗಿದ್ರೂ ಕೇಳಿಸ್ತಿಲ್ಲ ಅವರಿಗೆ. ಆ ರೇಂಜಿಗೆ ಹೊಂಟೋಗ್ಬಿಟ್ಟವ್ರೆ ದೂರಕ್ಕೆ. ನೋಡಿ ಬರ್ತಾ ಇವಾಗ ಫಾಲ್ಸಿನ ಶಬ್ದ ಜಾಸ್ತಿ ಆಗಿದೆ ನೋಡಿ. ಹತ್ರ ಬಂದು ಫಾಲ್ಸಿಗೆ ಅದಕ್ಕೆ ನಿಜವಾಗ್ಲೂ ಫಾಲ್ಸ್ ಇದೆಯಾ? ಪಕ್ಕ ಅಲ್ಲ? ಪಕ್ಕ ಇನ್ಫಾರ್ಮೇಷನಾ? ಅಲ್ಲ, ಫಾಲ್ಸ್ ಸೌಂಡ್ ಕೇಳ್ತೈತೆ, ಹೋಗೋ ದಾರಿ ಕರೆಕ್ಟ್ ಅಂತ ನಾವು. ಸಿಕ್ತಾ? ನಿಧಾನ. ಫೈನಲಿ ಸಿಕ್ತಪ್ಪ ನಮಗೆ ನಮ್ಮ ಅಚ್ಚುಮೆಚ್ಚಿನ ವಾಟ್ರ್ ಫಾಲ್ಸು. ಓ ಮೈ ಗಾಡ್, ಏನಿದೆ ಇಲ್ಲಿ? ಹಾಂ, ಎಲ್ಲಿ ಬ್ರೋ? ಓ ಯಪ್ಪ, ಫಾಲ್ಸ್ ಇಲ್ಲ, ಒಳ್ಳೆ ವ್ಯೂ ಇದೆ ನೋಡಿ ಇಲ್ಲಿ. ಪಕ್ಕ ಇನ್ಫಾರ್ಮೇಶನಾ? ಪಕ್ಕನಾ ಬ್ರೋ ಫಾಲ್ಸು? ನಿಜವಾಗ್ಲೂನಾ? ಓ ಮೈ ಗಾಡ್, ಅಯ್ಯೋ ಅಪ್ಪ, ಏನೈತೆ ಗುರು ಫಾಲ್ಸ್ ಇದು? ಅಮ್ಮ ನಡ್ರಿ ಬ್ರೋ. ಜಿಂಗ ಲಕ ಲಕ ಲಕ, ಜಿಂಗ ಲಕ ಲಕ ಲಕ, ಜಿಂಗ ಲಕ ಲಕ ಲಕ, ಜಿಂಗ ಲಕ ಲಕ ಲಕ. ಏನ್ ಬ್ರೋ ಫಾಲ್ಸ್ ಇದು? ಈ ಫಾಲ್ಸ್ನ ನೋಡೋಕ್ಕೆ ಈ ಟೈಮಲ್ಲಿ ಬರೋದೇ ಬೆಸ್ಟು ನನ್ನ ಪ್ರಕಾರ. ನೀರು ಕಡಿಮೆ ಇದ್ದರೂ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಮಳೆಗಾಲದಲ್ಲಿ ಮಾನ್ಸೂನ್ ಟೈಮಲ್ಲಿ ಏನಾದರೂ ಬಂದರೆ ಏನು ಗೊತ್ತಾ ಕಾಟ? ಇಲ್ಲಿ ನೋಡಿದೆ, ಇದೇ ಕಾಟ. ನನ್ನ ಮಗಂದು ಎಲ್ಲ ಬ್ಲಡ್ ಆಗೋಯ್ತು ನೋಡಿ. ಯಾವುದ್ರ ಗಿದಾಪತಿ ಗೊತ್ತಾ ಇದು? ಹಾಂ, ಇದಾ? ಓ ಮೈ ಗಾಡ್, ಏನಿದು? ಗೊತ್ತೇ ಆಗಿಲ್ವಲ್ಲ ಬ್ರೋ, ಇದು ಕಚ್ಚಿದ್ದೇ ಗೊತ್ತಾಗಿಲ್ಲ ಬ್ರೋ. ಫುಲ್ಲು ಬ್ಲಡ್ಡು ನೋಡಿ. ಸ್ಲಿಪ್ಪರ್ ಒಳಗೆ ಎಷ್ಟು ಚೆನ್ನಾಗಿ ಕೂತೈತೆ ಇದು. ಅಲ್ಲ, ಈ ನನ್ನ ಮಗಂದು ಬಂದ್ಬಿಟ್ಟು ನೋಡಿ ಎಷ್ಟು ರಕ್ತ ಹೀರ್ಕೊಬಿಟ್ಟೈತೆ. ನಿನಗೆ ಗೊತ್ತಾ ನಾವು ಎಷ್ಟು ಕಷ್ಟಪಡ್ಬೇಕು ಗೊತ್ತಾ ರಕ್ತ ಬರ್ಬೇಕಂದ್ರೆ? ನೀನೇನೋ ಹೀರ್ಕೊಂಡೋಗ್ಬಿಡ್ತೀಯ. ನೋಡಿ ನೋಡಿ ಹೆಂಗೆ ಆಟಾಡ್ತೈತೆ ನೋಡಿ. ನೋಡಿ ನನ್ನ ಮಗಂದು ಎಷ್ಟು, ಅಲ್ಲ ಪರ್ಮಿಷನ್ ಇಲ್ಲ ಏನಿಲ್ಲ, ರಕ್ತ ಹೀರ್ಕೊಂಡು ಹೊಂಟೋಗ್ಬಿಡ್ತೈತೆ. ನಿಮ್ಮ ಅಪ್ಪಂದ ರಕ್ತ, ನಂದು ರಕ್ತ ಗೊತ್ತಾ? ನೀನೆಲ್ಲ ರಕ್ತ ಕುಡಿಬಾರ್ದು, ಪರ್ಮಿಷನ್ ಕೇಳಿ ಕುಡಿಬೇಕು. ಓಕೆ
ಅಯ್ಯೋ ಸ್ಟೂಪಿಡ್ ಇಡಿಯಟ್. ಬೇಡ ಬಿಡಿ, ಯಾಕೆ ಬೈಯೋದು ಸುಮ್ಮನೆ. ಮತ್ತೆ ಪ್ರಕೃತಿಗೆ ಸೇರಿದ್ದು ಇದು. ಹೋಗಪ್ಪ ನೀನು ಸಾಯಿಸಲ್ಲ ನಾನು. ನಿಮಗೆ ಕಾಣಿಸ್ತಿರೋದೆ ಕಾಂತಾರ ಶೂಟ್ ಆಗಿದ್ದಂಥ ಜಾಗ. ಅದೇ ದೇವಸ್ಥಾನದ ಸೀನ್ಗಳೆಲ್ಲ ಬರುತ್ತಲ್ಲ, ಅದೆಲ್ಲ ಶೂಟ್ ಆಗಿದ್ದು ಅಲ್ಲೇನೆ. ದೇವಸ್ಥಾನಕ್ಕೆಲ್ಲ ರಿಷಬ್ ಶೆಟ್ಟಿ ಅವರೆಲ್ಲ ಬರ್ತಾರೆ, ಶಿವಲಿಂಗಗಳನ್ನೆಲ್ಲ ತಂದ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ತಾರೆ, ಎಲ್ಲಾನು ಮಾಡ್ತಾರಲ್ಲ. ಕಾಂತಾರ ಫಿಲಮ್ ಅಲ್ಲಿ ಇದೇ ಫಾಲ್ಸ್ ಕಾಣಿಸ್ಕೊಳುತ್ತೆ. ಹೆಂಗಂದ್ರೆ ಕ್ಯಾಮ್ರಾ ಆ ಕಡೆಗೆ ಇಕ್ಕಿದ್ದಾರೆ, ಆ ಕಡೆಯಿಂದ ಈ ಕಡೆಗೆ ನೋಡಿದಾಗ ಈ ಫಾಲ್ಸ್ ಕಾಣಿಸುತ್ತೆ. ಕೆಲವೊಂದು ಡ್ರೋನ್ ಶಾಟ್ಗಳಲ್ಲೂ ಕಾಣಿಸುತ್ತೆ. ಯಾವ ತರ ಅಂದ್ರೆ ಈ ತರ ಹೆವಿ ಫೋರ್ಸಾಗಿ ಬರ್ತಿದೆ ಗುರು ಗಾಳಿ ಅಂತೂ. ಜೆಂಟ್ಸನ್ನ ಒರೆಸಿ ಜೆಂಟ್ಸ್ ಪೂರ್ತಿ ಕ್ಲೀನ್ ಆಗ್ಬಿಡುತ್ತೆ ಅನ್ಸುತ್ತೆ. ಯಪ್ಪ ಗಾಳಿ ಅಂತೂ ಹೆವಿ ತಡಿಯೋಕ್ಕಂತೂ ಆಗ್ತಿಲ್ಲ. ಫುಲ್ಲು ಶರ್ಟ್ ಎಲ್ಲ ನೆಲ್ಲೋಗೈತೆ. ಇವಾಗ ನಾವು ವಾಟರ್ ಫಾಲ್ಸ್ ಕೆಳಗಡೆ ಇದ್ದೀವಿ. ಬ್ಲೀಡಿಂಗ್ ಅಂತೂ ನಿಲ್ಲೇ ಇಲ್ಲ ಗುರು. ಫಸ್ಟ್ ಟೈಮು ನನಗೆ ಕಚ್ಚಿರೋದು ಇದು ತಿಗಣೆ. ನೋಡಿ ಇಲ್ಲೂ ಬ್ಲೀಡ್ ಆಗ್ತಿದೆ ಹಂಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.